ನಮಸ್ತೆ. ಜವಾಹರ್ ನವೋದಯ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್ ಸೆಕ್ಷನ್ 2 ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಪ್ರೀವಿಯಸ್ ಟು 2010 ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಪಾರ್ಟ್ 2 ಸೆಕೆಂಡ್ ಪಾರ್ಟ್. ಕ್ವಶನ್ ನಂಬರ್ 7. 100% of 100 is equal to option A 1, option B 100, option C 200, option D 10,000. So answer for this question is option B is the correct answer. So that is 100. ಇಲ್ಲಿ 100% ಆಫ್ 100 ಅಂತ ಹೇಳಿದ್ದಾರೆ ಅಲ್ವಾ. ಆಫಿಗೆ ಏನು ಮಾಡಬೇಕು, ಆಫ್ ಅಂತ ಇದ್ದರೆ ಮಲ್ಟಿಪ್ಲಿಕೇಶನ್ ಸೈನ್ ಬರಿಬೇಕು ಆ ಪ್ಲೇಸಲ್ಲಿ. ಇಲ್ಲಿ 100 ಅಂತ ಇದೆಯಲ್ಲ, ಫಸ್ಟು ಆ 100 ಅಂತ ಹಾಗೆ ಬರೀರಿ. ಅಂದರೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ 100. ಓಕೆ, ಬಿಕಾಸ್ ರೀಪ್ಲೇಸ್ ಪರ್ಸೆಂಟೇಜ್ ಬೈ 1/100. ಇಲ್ಲಿ ಪರ್ಸೆಂಟೇಜಲ್ಲಿ ಇದೆಯಲ್ಲ, ಅದನ್ನು ರೀಪ್ಲೇಸ್ ಮಾಡಬೇಕಾಗತ್ತೆ. ಪರ್ಸೆಂಟೇಜ್ ಇರೋ ಪ್ಲೇಸಲ್ಲಿ 1/100 ಅಂತ ಬರಿಬೇಕು, ಫಸ್ಟ್ ಒನ್. ಸೆಕೆಂಡ್ ಪಾಯಿಂಟ್ ಏನು, ಆಫ್ ಅಂತ ಇದೆಯಲ್ಲ, ಆಫ್ ಅನ್ನೋ ಪ್ಲೇಸಲ್ಲಿ ಏನು ಬರಿಬೇಕು, ಮಲ್ಟಿಪ್ಲಿಕೇಶನ್ ಸೈನ್ ಬರಿಬೇಕಾಗತ್ತೆ. ಗೊತ್ತಾಯ್ತಲ್ಲ. ಸೊ ದಟ್ ಈಸ್ 100% ಆಫ್ 100 ಅಂತ ಇದೆ. 100% ಆಫ್ 100. ಈ 100 ಇದೆಯಲ್ಲ, ಅದು ಇಲ್ಲಿರೋದು. ಗೊತ್ತಾಯ್ತಲ್ಲ. ಈ 100 ಇದೆಯಲ್ಲ, ದಿಸ್ 100 ಅದು ಇದು. ನೆಕ್ಸ್ಟ್ ಇಲ್ಲಿ ಪರ್ಸೆಂಟೇಜ್ ಇದೆಯಲ್ಲ, ದಿಸ್ ಪರ್ಸೆಂಟೇಜ್, ಆ ಪರ್ಸೆಂಟೇಜ್ ಇದು ಡಿವೈಡೆಡ್ ಬೈ 100. ಸೊ ಈ 100 ಇಲ್ಲಿ ಬರುತ್ತೆ. ಈ ಆಫ್ ಅನ್ನೋದು ಇದೆಯಲ್ಲ, ದಿಸ್ ಆಫ್ ಅದು ಇದು. ಸೊ ಈ 100ನ ಇಲ್ಲಿ ಬರಿಬೇಕು. ಆಫ್ ಅಂತ ಇದೆ, ಅದಕ್ಕೆ ಮಲ್ಟಿಪ್ಲಿಕೇಶನ್ ಸೈನ್ ಹಾಕಬೇಕು. 100%ಗೆ 100 ಅಂತ ಇರೋದನ್ನ ನ್ಯೂಮರೇಟರಿಗೆ ಬರಬೇಕು. ಪರ್ಸೆಂಟೇಜ್ ಅಂತ ಇರೋದು ಡಿನಾಮಿನೇಟ್ರಲ್ಲಿ 100 ಬರಿಬೇಕಾಗತ್ತೆ. ಓಕೆ, ಇಲ್ಲಿ ಹೇಳಿದಾರಲ್ಲ ಪರ್ಸೆಂಟೇಜ್ ಬೈ 1/100 ಅಂತ ಬರಿಬೇಕು. ಸೊ ಇವಾಗ 100 ಹಾಗೆ ಬರ್ಕೊಳ್ಳಿ, ಇಂಟು 100/100. ಸೊ 2 zeros ಕ್ಯಾನ್ಸಲ್ ಆಗ್ತದೆ. 100 ones 100, 100 ones 100. ಸೊ 100 into 1 ಅಂದರೆ 100. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ದಟ್ ಈಸ್ 100. 100% ಆಫ್ 100 ಈಸ್ 100. ಓಕೆ, ಥ್ಯಾಂಕ್ ಯು ಸೊ ಮಚ್.